ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಆದಂತ ಹಮೀದ್ ಮುಷ್ರಿಫ್ ಅವರು ತಮ್ಮೆಲ್ಲರ ವಿಸ್ತಾರವಾಗಿ ಹೇಳಿದ್ದಾರೆ. ತಮ್ಗೆ ಗೊತ್ತಿದ್ದಂತೆ ಮೊನ್ನೆ ಏನ ಸಿದ್ದೇಶ್ವರ ಜಾತ್ರೆ ಸಂದರ್ಭದಲ್ಲಿ ನಮ್ಮ ಶಾಸಕರು ಅವರು ಬಹಳ ಇದರ್ಲಿಂದ ಮಾತಾಡ್ತಾರೆ. ಅವ್ರು ಪ್ರತಿಯೊಂದು ಚಟ ಅದ, ಯಾವ್ದಾರು ಗುಡಾಗ ಹೋಗಿ ಎಲ್ಲಮ್ಮ ಜಾತ್ರೆ ಮಾಡ್ತಾರೆ. ಇಂಥದ್ದು ಕೆಲಸ ಅವ್ರು ಮಾಡ್ಕೊತ ಕೂತಾರ. ಈಗ SIR ನಡ್ತಾ ಇದೆ. SIR ನಲ್ಲಿ ಏನಾಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತದ. ಇವ್ರು ಬೇಕತ್ಲೆ ಏನ್ BL ಅವ್ರಿಗೆ ಕಳ್ಸೋದಿಲ್ಲ, ಇದು ಮಾಡೋದಿಲ್ಲ. ತಮ್ಮ ಸಿದ್ಧಶ್ರೀ ಬ್ಯಾಂಕಿನವ್ರಿಗೆ ಕಳಿಸ್ಬಿಟ್ಟು ಅವ್ರೆಲ್ಲ ಅವ್ಯವಹಾರ ಮಾಡ್ಕೊತ ಬಂದಿದ್ದಾರೆ. ಒಂದ್ ಕಡೆ ಅವರು ಹೋದ ಇಲೆಕ್ಷನ್ನಾಗೆ ಸುಮಾರು 28,000 ಓಟ್ಗಳನ್ನು ಡೂಪ್ಲಿಕೇಟ್ ಮಾಡಿ ಚಿಂಚೋಳಿಲಿಂದ ಆ ಕಡೆ ವರ್ತಿಲಿಂದ ಆಮೇಲೆ ಇದು ಯೋಗಾಪುರ್ಲಿಂದ ಅವೆಲ್ಲ ಓಟ್ ತಂದು ಕೃಷಿಲಿ ಸೇರಿಸಿದ್ದಾರೆ. ಅವರು ಆರ್ಸಿ ಬಂತಾರೆ. ಅಕಸ್ಮಾತ್ ಅವ್ರು ಸೇರಿಸಲಿಲ್ಲ ಅಂದ್ರೆ ಇವ್ರ ಮನೆ ದೇವ್ರನ್ನ ಇವ್ರಿಗೆ ತರುವುದಿಲ್ಲ. ಇದು ಅಂತೂ ಸ್ವತಃಸಿದ್ಧದ. ನಾಳೆ ಬರುವಂತ ದಿವಸದಲ್ಲಿ ಏನು SR ನಡೀತಾ ಇದೆ, SR ನಲ್ಲಿ ಎಲ್ಲ ಈ ಡೂಪ್ಲಿಕೇಟ್ ಓಟ್ ಹೋಗ್ಬಿಡ್ತಾವ್. ಯಾಕಂದ್ರೆ ಅವ್ರ ತಂದೆ ತಾಯಿ ಎಲ್ಲಿ ಓಟ್ ಹಾಕ್ಯಾರ ಅಲ್ಲಿದೆ ಅವ್ರಿಗೆ ಸೇರಿಸ್ಬೇಕನ್ನೋದು ಒಂದು ಕಾಯ್ದೆ ಇರೋದ್ರಿಂದ ಮ್ಯಾಪಿಂಗ್ ಮಾಡ್ತಾ ಇದೆ. ಮ್ಯಾಪಿಂಗ್ ನಲ್ಲಿ ಸರಿಯಾಗಿ ಮಾಡ್ತೀವಿ. ನಾವು ಈಗ ಪ್ರತಿಯೊಂದು ಓನಿಗೆ ಹೋಗಿ ಅವ್ರ ಬೂತ್ ವೈಸ್ ಏನದ ಮ್ಯಾಪಿಂಗ್ ಮಾಡಿಸೋದ್ ಕೆಲಸ ನಾವು ಮಾಡ್ತಾ ಇದ್ವಿ. ಈಗ ಅದ್ರ ಜೊತೆಯಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಡೂಪ್ಲಿಕೇಟ್ ಓಟ್ ಮಾಡಿದ್ರು ತಾಯಿ ಗಂಡನ ಮಕ್ಕಳು. ಈ ತಾಯಿ ಗಂಡನ ಮಕ್ಕಳು ಯಾರಿಗೆ ಹೇಳ್ತಾರ? ಇವ ಏನ್ ಬ್ರಾಹ್ಮಣರವ? ಯಾವ ಜಾತಿ ಅವ? ಯಾವ ಜಾತಿಲಿಂದ ಕತ್ತಿದ್ದಾನೆ? ಎಲ್ಲ 15,000 ಕ್ಲಿಯರ್ ಯಾವ 15,000 ಮಂದಿ ಅಲ್ಲಿ ಬಾಂಗ್ಲಾದೇಶದಿಂದ ಬಂದಾರ. ನಿನ್ ಜೊತೆಲಿ ಬರ್ತೀವಿ, ನೀನ್ ಅಷ್ಟೇ ತಾಕತ್ತಿ ಬರೀ ಗೋಳ್ ಹೇಳ್ಕೊತೀವಿ, ಮಂದಿಗೆ ಸುಳ್ಳು ಹೇಳ್ಕೊತ ತಿರ್ಗಾಡೋದು ಸರಿ ಇಲ್ಲ. ನಿನ್ ಬಲ್ಲಿ ಇತ್ತು ಏನಾದ್ರು ಪ್ರೂಫ್ ಇತ್ತ ಬಾ, ನೀ ಡೂಪ್ಲಿಕೇಟ್ ಮಾಡಿದ್ದು ನಾವು ತೋರ್ಸಿವಿ. 28,000 ಓಟ್ಗಳು ನಿನ್ ಬಲ್ಲಿ ಏನಾದ್ರು ಪ್ರೂಫ್ ಇತ್ತ ತೊಗೊಂಡ್ ಬಾ, ನೋಡ್ತೀವಿ ನಾವು. ನಿನ್ ಜೊತೆಲಿ ಬಂದು ತೆಗೀತು. ದೇಶ ದ್ರೋಹಿ ಕೆಲಸ ಮಾಡೋನು ನೀನು. ದೇಶ ದ್ರೋಹಿ ಬಗ್ಗೆ ಈ ರಾಷ್ಟ್ರ ಧ್ವಜ ಬಗ್ಗೆ ಪಾಕಿಸ್ತಾನ ಧ್ವಜ ಹಾರಿಸಿದವ ನೀನು. ಸಿಂದಗಿ ಬಲ್ಲಿ ಮಾಡಿದ ಎಲ್ಲ ಗೊತ್ತದ, ಜಗತ್ ಜಾಹಿರದ. ಅಕಸ್ಮಾತ್ ನೀ ಮಾಡಿಲ್ಲಪ್ಪ, ನೀವು ಬಹಳ ಶುದ್ಧ ಅದಿ, ಬಹಳ ಸ್ವಚ್ಛದಿ, ಆಯ್ತು CBIಗೆ ಲೆಟರ್ ಕೊಡುವಂತ, CBI ತನಿಖೆ ಮಾಡ್ಸೋನು. ಮಾಡಿಸಿ ಯಾರು ನಿಜವಾಗಲು ಅಲ್ಲಿ ದೇಶದ್ರೋಹಿ ಕೆಲಸ ಮಾಡೋದು ಗೊತ್ತಾಗತ್ತೆ. ಸುಮ್ಕೆ ಯಾರಿಗಾರಿ ಬೈಯುದು ಮಾಡುದು ಅಂದ್ರೆ ಸರಿ ಇಲ್ಲ. ಮತ್ತೆ ನೀ ಏನ್ ಬೈತಿ, ನಿಮ್ಮ ಹಬ್ಬ ಬೈತು. ನಾವು ಬೈಲಾಕ್ ನಂಬಲ್ಲಿ ಡಿಕ್ಷನರಿ ಅದ. ಆದ್ರೆ ಒಂದು ಮರ್ಯಾದೆ ಇರಬೇಕು, ಒಂದು ಸ್ಥಾನಕ್ಕೆ ಇದು ಗೌರವ ಇರಬೇಕು. ನೀ MLA ಆಗಿ MLA ಯಾವ ಭಾಷಾ ಮಾತಾಡ್ಬೇಕು ಅನ್ನೋದು ಕಲಿಬೇಕು. ಇದರ್ಲಿಂದ ನೀನು ಏನಾದ್ರು ಪ್ರಚಾರ ಮಾಡೋ ಸಲುವಾಗಿ ಯಾವ್ದು ಜಾತಿ ಮಾತಾಡಿ ನಿಂದೆ ಮಾಡಿ ಮಾತಾಡೋದು, ತಾಯಿ ಗಂಡ ಅನ್ನೋದು. ತಾಯಿ ಗಂಡ ಇರ್ಬೋದು, ನೀನು ಇರ್ಲಾಕ್ ನಾವು ಬೇಡ ಅನ್ನೋದಿಲ್ಲ. ನಿನ್ನ ಪರಂಪರೆ ಇರ್ಬೇಕದು. ನಿಂದ ಆ ಸಂಸ್ಕೃತಿ ನಿನ್ ಬಳಿ ಇರಬೇಕು. ನೀ ಯಾವ್ದಾರು ಮಂದಿಗೆ ಜಾತಿ ನಿಂದನೆ ಮಾಡ್ತಾ ಇದ್ದಿ ಅಂದ್ರೆ ತಾಯಿ ಗಂಡ ಅಂತಿದ್ರೆ ಸುಮ್ಮನೆ ಕೊಡೋರಲ್ಲ. ನಾವು ಇಲ್ಲೇ ಹುಟ್ಟು ಇಲ್ಲೇ ಬೆಳೆದವ್ರದ್ದು, ನೀನೇ ಹುಟ್ಟು ಇಲ್ಲೇ ಬೆಳ್ದಿ. ನೀ ಏನಿದ್ದಿ ನಾವೇನಿದ್ವಿ ಎಲ್ಲರ ಜಗತ್ತಿಗೆ ಗೊತ್ತದ. ಆದ್ರೂ ಕೂಡ ಯಾರಿಗೆ ಜಾತಿಲಿಂದ ಬೈಯುದು ಇದು ಮಾಡುದು ಸರಿ ಇಲ್ಲ. ಇನ್ನು ಎಚ್ಚರಿಕೆ ಕೊಡ್ತಾ ಇದ್ವು. ಇನ್ನು ಮೇಲಾದ್ರೆ ಸುಧಾರಿಸ್ಕೊ. ಇಲ್ಲಿಲ್ಲಪ್ಪ ಅಂದ್ರೆ ನಮ್ಮ ಹೋರಾಟ ಬೇರೆ ಚಾಲು ಆಗತ್ತೆ. ನಮ್ಮ ಹೋರಾಟ ಮಾಡಕತ್ತೀವಿ ಅಂದ್ರೆ ನೀ ಇಲ್ಲೇ ಇಲ್ಲ, ಎಲ್ಲಿ ಇರ್ತೀನಿ ನಿನ್ಗೆ ಗೊತ್ತಿರುವುದಿಲ್ಲ. ಈಗ ಒಮ್ಮೆ ದಾಂಧಲಿ ಮಾಡ್ಕೇಶ್ ಹೋಗಿ ಕೊಲ್ಲಾಪುರ್ನಾಗ ಅಡ್ಮಿಟ್ ಆಗಿದೆಯಲ್ಲ, ಅದೇ ತರ ಆಕೈತಿ ಮತ್ತೆ ಪರಿಸ್ಥಿತಿನ. ಅದರಿಂದ ಈಗೇನು SR ನಡೀತಾ ಇದೆ, ನಮ್ಮ ಎಲ್ಲ ಸಮಾಜದವ್ರಿಗೆ ನಾವು ಕೇಳ್ಕೊತೀವಿ, SR ನಲ್ಲಿ ತಾವು ಎಲ್ಲ ಕರೆಕ್ಟ್ ಆಗಿ ಮಾಹಿತಿ ಕೊಟ್ಕಿಸಿ ಆ ಸರಿಪಡಿಸ್ಕೊಳ್ಳೋದು ಎಲ್ಲದ ಆದ್ಯ ಕರ್ತವ್ಯ ಅದ. ದಯಮಾಡಿ ತಾವು ಏನು BLO ಬರ್ತಾರೋ ಅವ್ರಿಗೆ ಮಾಹಿತಿ ಕೊಟ್ಟ ನಿಮ್ಮ ಹೋಟೆಲ್ ಲಿಸ್ಟ್ ನಲ್ಲಿ ಸರಿಯಾಗಿ ಹೆಸರನ್ನು ತಾವು ಮಾಡ್ಕೋಬೇಕು. ಇಂಥವು ಡೂಪ್ಲಿಕೇಟ್ ಮಾಡೋರಿಗೆ ತಕ್ಕ ಪಾಠನೂ ಕಲಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೋತಾ, ಈಗೇನು ನಾವು ಡೂಪ್ಲಿಕೇಟ್ ವೋಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಮನೆ ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಟ್ಟು ಅದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಕೊಟ್ಟು ಎಲ್ಲ BLO ಸಹಿತ ಏನ್ ನಮ್ಮ ಹೋಟೆಲ್ ಲಿಸ್ಟ್ ಪ್ರಕಾರ ಅವ್ರು ಚೆಕ್ ಮಾಡಲಿಲ್ಲ ಅಂದ್ರೆ ಯಾವ BLO ಕೆಲಸ ಮಾಡಿರ್ತಾರೆ ಅವ್ರು ಏನ್ ಡೂಪ್ಲಿಕೇಟ್ ಮಾಡಕ್ ಇವ್ರು ಮಾತು ಕೇಳಿ ಮಾಡ್ತಾರೆ, ಅವ್ರ ಮ್ಯಾಗೆ ಆಕ್ಷನ್ ತಗೊಳ್ಳಿಕ್ಕೆ ನಾವು ಸದಾ ಸಿದ್ಧ ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. ಹಾ, ಈಗ ಇದು 2023 ಇದು ಆಗಿತ್ತು. ಇದು 2026 ನೋಡ್ರಿ. ಈಗ SR ಬಗ್ಗೆ ಇಡೀ ದೇಶದಲ್ಲಿ ಎಲ್ಲ ನಡೀತಾ ಇತ್ತು, ಅದರ ಬಗ್ಗೆ ಎಲ್ಲ ಇದು ಮಾಡ್ತಾ ಇದ್ವು. ಈಗ SR ನಲ್ಲಿ ಅಂತ ವೇಟ್ ಡೂಪ್ಲಿಕೇಟ್ ಅದಾವ್, ಎಲ್ಲಾನು ವಾಶೌಟ್ ಹಾಕ್ತಾರ. ಯಾಕಂದ್ರೆ ರಾಜ್ಯ ನಮ್ದದ, ಸರ್ಕಾರ ನಮ್ದದ. ಈಗ ಅದ, ಮೊದಲು ಯಾರು ಸರ್ಕಾರ ಇತ್ತು ಅವರೆಲ್ಲ ಮಾಡ್ಯಾರ, ತೆಗಿಲಾಕ್ ಸರಳ ಇಲ್ಲ. SR
SSLC ತೆಗಿಬೇಕಾದ್ರೆ ಪಂಚನಾಮ ಮಾಡ್ಬೇಕು, ಅವ್ರೆಲ್ಲ ಇದು ಮಾಡ್ಬೇಕು, ಬಹಳಷ್ಟು ಕಾಯ್ದೆ ಪ್ರಕಾರ ತೆಗಿಬೇಕಾಗ್ತೈತಿ. ಇವ್ರು ಹಂಗ್ ಡೂಪ್ಲಿಕೇಟ್ ಮಾಡಕ್ ನಮ್ ಸರ್ಕಾರ ನಡುದಿಲ್ಲ. ನಮ್ ಸರ್ಕಾರ ಕಾನೂನು ಪ್ರಕಾರವಾಗಿ ನ್ಯಾಯಯುತವಾಗಿ ಕೆಲಸ ಮಾಡುತ್ತೆ. 3 ವರ್ಷ ಆಗೋದು ಈಗ ಸದ್ಯ ಅದು ಮಾಡ್ತಾ ಇದೀವಲ್ಲ, ಎಲ್ಲ ವಾರ್ಡ್ ವೈಸ್ ನಾವು ಎಲ್ಲ ತಿರ್ಗಾಡ್ಬಿಟ್ಟು ವಾರ್ಡ್ ವೈಸ್ ಎಲ್ಲ ಹೋಟೆಲ್ ಲಿಸ್ಟ್ ಸರಿಯಾಗಿ ಮಾಡುದು ಕೆಲಸನೂ ಮಾಡ್ತಾ ಇದ್ವಿ. ಯಾಕೆ ಸಿಗಲ್ಲ, ಯಾಕೆ ಸಿಗಲ್ಲ? ಈಗ ತಾನೇ ನೋಡ್ರಿ, ನೀವು ನಮ್ಮ ಸರ್ಕಾರ ನಿಮ್ ಸರ್ಕಾರ ಕೇಳಾಕತ್ತೀರಿ. ಈಗ ಮೊನ್ನೆ ತಾನೇ ಬಿಹಾರ್ನಲ್ಲಿ ಒಂದು ಚುನಾವಣಾ ಆಯೋಗ ರಾಜೀನಾಮಾ ಕೊಟ್ಟಾರ. ಎಲ್ಲರೂ ಮೀಡಿಯಾನಾಗ ಪ್ರಚಾರ ಅದ ಏನದು? ಎದಕ್ ಕೊಟ್ಟಾರ? ಈ ಎಲ್ಲ ಡೂಪ್ಲಿಕೇಟ್ ವೋಟ್ ಮಾಡ್ಸಾಕತ್ತಾರ ಅಂತೇಳಿ ನನ್ ಬ್ಯಾಡ ಐತಿ ಇಂಥವೆಲ್ಲ ಕೆಲಸ ಮಾಡೋದು ಬ್ಯಾಡ ಕಿಸಿ ಬಿಜೆಪಿ ಸರ್ಕಾರ ನಮ್ಮಲ್ಲಿ ನಮ್ಗೆ ಒತ್ತಾಯ ಮಾಡ್ಕಿಸಿ ಎಲ್ಲ ಡೂಪ್ಲಿಕೇಟ್ ಮಾಡ್ಸಾಕತ್ತಾರ. ಆದ್ದರಿಂದ ನಾವು ರಾಜೀನಾಮಾ ಕೊಡ್ತಾ ಇದ್ದ ಚುನಾವಣೆ ಅಧಿಕಾರಿ ಒಬ್ಬ ರಾಜೀನಾಮಾ ಕೊಟ್ಟಾರ. ಹೇಟ್ ಸ್ಪೀಚ್ ಇರೋದಾಗಿ ಸದನದಲ್ಲಿ ಬಿಲ್ ಇದು ಆಗಿದೆ ಆದ್ರೆ ಇವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಈಗ ಇನ್ನ ಅವನಿಗೆ ಏನೈತಿ, ಅದು ರೂಢಿ ಪಟ್ನಿ ಹೋಗುದಿಲ್ಲ. ಯಾಕಂದ್ರೆ ಮಟನ್ ತಿನ್ನೋದು ಚಟಪಟ್ನಿ ಹೋಗುದಿಲ್ಲಲ್ಲ. ಮತ್ತ ಅವ ತುಡುಗ್ಲಾರೆ ತಿತ್ತಾನ. ಹೆಂಗೆ ತಿನ್ಕೋತೀರ? ಅವ ಸ್ವಲ್ಪ ನೀವು ಸ್ವಲ್ಪ ಸಂಭಾಳಿಸ್ಕೊರಿ ಅನ್ಕಾತಾನ. ಒಮ್ಮೆ ಎಗ್ದು ಅಟ್ಯಾಕ್ ಮಾಡೋದು ಬೇಡ. ಒಮ್ಮೆ ಭಾಳ ದಿವಸದಿಂದ ತಿನ್ಕೋತ ಬಂದಾನ ಪಾಪ ಮಟನ್. ಯಾರು ಬಿರಿಯಾನಿ ಸಿಗ್ಲಿಕ್ಕಂತ ಪಟ್ನಿಂಗ್ ಹೇಳ್ಬಿಡ್ತಾನೆ. ಮುಸಲ್ಮಾನ್ ವಿರೋಧ ಭಾಷಣ ಮಾಡ್ತಾರ. ಮೊನ್ನೆ ಅಟಲ್ ಬಿಹಾರಿ ಸ್ವಾಭಾವಿಕ ರೀ, ಅವ ಮುಸಲ್ಮಾನೇ ಇರಬಹುದತ್ತ. ಅಟಲ್ ಬಿಹಾರಿ ವಾಜಪೇಯಿದಾಗ ಮುಸಲ್ಮಾನ್ ಸಮಾಜದವ್ರ ಸನ್ಮಾನ ಮಾಡಲ್ಲ. ಮತ್ತ ಅವ್ರವ್ರ ಸಂಬಂಧಿಕರು ಇರ್ಬೇಕಾ? ಸಂಬಂಧಿಕರು ಇರ್ಬೇಕಾ? ಏನ್ ತಪ್ಪದ ನೋಡ್ರಿ. ಅಟಲ್ ಬಿಹಾರಿ ವಾಜಪೇಯಿ ಬಸವನಗೌಡ ಒಬ್ಬನೇ ಅಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಒಂದು ಪ್ರೈಮ್ ಮಿನಿಸ್ಟರ್ ಇದ್ರು, ಒಳ್ಳೆ ಪ್ರೈಮ್ ಮಿನಿಸ್ಟರ್ ಇದ್ರು. ಅದಕ್ಕಿದ್ರೆ ಏನ್ ತಪ್ಪದ? ಸರ್, ಈಗ ಧೂಳಾಪುರ ಅಂತ ಬಿಜಾಪುರ ಅಣೆಪಟ್ಟಿ ಕಟ್ಟದಾಗ ನಾನು ನಂದನವನ ಮಾಡ್ತೀನಿ ಅಂತ ಹೇಳಿ ನಗರ ಶಾಸಕ ಯತ್ನಾಳ್ ಹೇಳ್ತಾರ. ಅದರ ಬಗ್ಗೆ ಏನಂತೀರಿ? ಅದೇ ಬರೀ ಅವ್ರು ಸುಳ್ಳು ಹೇಳೋದು ಚಟ ಅದ. ಧೂಳಾಪುರ ಈ ರೋಡ್ ಹೋಗಿ ಹಿಂಗ ಪೂರಾ ತಿರ್ಗಾಡ ಬರ್ರಿ. ಅಲ್ಲ, ಅವ್ರ ಮನಿ ಅವ್ರ ಮನಿಲಿಂದ ಏನ್ ನಮ್ಮ ಸ್ಟೇಡಿಯಂ ತನ ಬರ್ತೀವಲ್ಲ, ಅಲ್ಲಿ ಬರೋರು ಹೋಗೋರು ಪೌಡರ್ ಹಚ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಅದೇ ಧೂಳಾಪುರ ಅದ. ಮತ್ತ ಅವ್ರು ಶಾಸಕ ಬರೀ ಅದೇ ಮಾಡಿ ಇದು ಮಾಡಿ ಏನ್ ಮಾಡೋಣ? ಅವ್ ಮನೇಲಿ ಪೌಡರ್ ಹಚ್ಕೊಂಡ್ ಬರ್ತಿಲ್ಲ, ಅಲ್ಲಿ ರೋಡ್ ನಮಗ್ ಬರೋಣ ಗ್ಲಾಸ್ ತೆಗಿತಾನ ಪೌಡರ್ ಹತ್ ಬಿಡ್ತೀವಿ. ನಾನೇ ಸಿಎಂ ಅಂತಾರಲ್ರ. ಮತ್ ಈ CM PM ಇಲ್ಲ, ನಮ್ಗೇನ್ ಮಾಡ್ಬಿಡ್ತದ? ಅವ PM ಆಗಲಿ, CM ಯಾಕೆ ಅಷ್ಟೇ. ಅವನಿಗೆ ಯಾವ ಪಾರ್ಟಿಲಿ CM ಹಾಕಾನ, ಯಾವ ಪಾರ್ಟಿ PM ಆಗಾನ ಅವನಿಗೆ ಗೊತ್ತ. ಅವ್ನ ಮನ್ಯಾಗ ಅವ್ನ ಹೆಂಡತಿ ಮುಂದೆ ಕೂತ್ಕಿಸಿ ನಾ CM ಅಂದ್ರೆ ಹೋಗ್ತೀವಿ. ಅದಕ್ಕೇನ್ ತಪ್ಪದ? ನಾವು ಆಗ್ಬೇಕತ್ತು. ಅದಕ್ಕೇನು ಇದು ಅದ? ನಮ್ಮ ಅನಿವಾರ್ನಾಗ ಇದ್ರೆ ಎಲ್ಲಾರು ಆಗ್ತಾರೆ, ಅನಿವಾರ್ಯ ಇಲ್ಕಂದ್ರೆ ಯಾರು ಆಗುದಿಲ್ಲ. ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.